ಶ್ರೀ ಗುರು ಮೃತ್ಯುಂಜಯ ಪ್ರೌಢಶಾಲೆ ಈ ಒಂದು ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ನಮ್ಮ ಸ್ನೇಹಿತನಾದ ವಿಜಯ್ ಪವಾರ್ ಅವರ ಮಕ್ಕಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಒಂದು ಹುಟ್ಟುಹಬ್ಬದ ನಿಮಿತ್ತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಈ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಬಸವರಾಜರವರೇ ಹಾಗೂ ಮಹಾಲಿಂಗೇಶ್ವರ ಮಠರವರೇ, ಪರಾಸ್ರವರೇ, ನೇತ್ರಿಯವರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕಿಯರೇ, ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂತಹ ಎಲ್ಲ ಪತ್ರಿಕಾ ಮಾಧ್ಯಮಗಳಿದ್ದಾರೆ. ಭಾಳಷ್ಟು ಜನ ನಾವೆಲ್ಲರೂ ಕೂಡ ಮಕ್ಕಳ ಬರ್ತ್ಡೇಗಳನ್ನು ಒಂದು ಹೋಟೆಲ್ಗಳಲ್ಲಿ, ರಿಸಾರ್ಟ್ಗಳಲ್ಲಿ ಇವನ್ನ ಆಚರಣೆ ಮಾಡ್ತೀವಿ. ಭಾಳಷ್ಟು ಅರ್ಥಗರ್ಭಿತವಾಗಿ ಮಕ್ಕಳ ಹುಟ್ಟುಹಬ್ಬದ ನಿಮಿತ್ತ ಶಾಲೆಯಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆ ಹಾಗೂ ಇತರೆ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಮಕ್ಕಳಿಗೆ ಒಂದು ಸ್ಫೂರ್ತಿ ತರ್ತಕ್ಕಂತಹ ಕೆಲಸವನ್ನು ಪವಾರ್ ಅವರು ನಡೆಸಿಕೊಟ್ಟಿದ್ದಾರೆ. ಯಾಕೆಂದರೆ ಹಿಂಗೆ ಯಾವುದೋ ಕಾರ್ಯಕ್ರಮದಲ್ಲಿ ಇರ್ತೀವಿ, ಏನೋ ಒಂದು ಎಮರ್ಜೆನ್ಸಿ ಕಾಲ್ಸ್ ಬರ್ತಾ ಇದೆ. ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ನಿಮಿಷಗಳಲ್ಲಿ ಅವನಿಗೆ ಏನಾಗಿದೆ, ಅವನಿಗೆ ರೋಗ ಅಂದರೆ ಬಹಳಷ್ಟು ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ವಿರಕ್ತ ಮಠದ ಮಠ ಇರ್ಬೋದು ಅಥವಾ ಶಾಲೆ ಇರ್ಬೋದು, ನನಗೆ ಮೊದಲಿನ ಬಂದರೆ ಈ ಮಠದ ಬಗ್ಗೆ ಒಂದು ಹೆಚ್ಚಿನ ಗೌರವ ಇದೆ. ಯಾಕಂದರೆ ನಮ್ಮ ತಂದೆಯವರು ಕೂಡ ಈ ಮಠದಲ್ಲಿ ಕಲ್ತಿದ್ರು. ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿನಲ್ಲಿರ್ತಕ್ಕಂಥ ಒಂದು ವಿರಕ್ತ ಮಠದಲ್ಲಿ ನಮ್ಮ ತಂದೆಯವರು ವಿದ್ಯಾರ್ಥಿ ಜೀವನ ನಡೆಸಿ ಅವರು ಶಿಕ್ಷಕ ಮುಖ್ಯ ಗುರುಗಳಾಗಿ ಶಾಲೆಯಲ್ಲಿ ಕೆಲಸ ಮಾಡಿದರು. ನಾನೊಬ್ಬ ಶಿಕ್ಷಕನ ಮಗ. ಅದ್ರ ಜೊತೆಗೆ ನಾನು ಕೂಡ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೂಡ ಕಾಲೇಜಿನ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸಿದ ನಂತರ ಒಂದು 2 ವರ್ಷಗಳ ಕಾಲ ಆನಂತರ ನಾನು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಆಯ್ಕೆಯಾಗಿದ್ದೆ. 1998ನೇ ಬ್ಯಾಚ್ನ ಪೊಲೀಸ್ ಅಧಿಕಾರಿ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತು ಬೆಳೆದಿರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ, ಗ್ರಾಮಾಂತರ ಪ್ರದೇಶದಿಂದ ಬಂದಿರತಕ್ಕಂಥ ಪೊಲೀಸ್ ಅಧಿಕಾರಿ. ಯಾರು ಮಾತಾಡ್ಬಾರ್ದು ಮಕ್ಕಳು. ಹಾಗಾಗಿ ನನಗೆ ಮಠದ ಶಾಲೆಗಳು, ಸರ್ಕಾರಿ ಶಾಲೆಗಳು ಅಂದರೆ ನನಗೆ ತುಂಬ ಇಷ್ಟ. ನಾನು ಕೂಡ ಮಠದ ನಾಡಿನಲ್ಲಿ ಸುಮಾರು 22 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ಮಠಕ್ಕೂ ಆಮೇಲೆ ನನಗೆ ಭಾಳಷ್ಟು ಅವಿನಾಭಾವ ಸಂಬಂಧ. ನನಗೆ ಭಾಳಷ್ಟು ಜನ ಶ್ರೀಗಳಿಗೆ ನಾನು ಒಂದು ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂತಹ ಪೊಲೀಸ್ ಅಧಿಕಾರಿ ನಾನು. ಆನಂತರ ಮಠದ ಹಾಸ್ಟೆಲ್ನಲ್ಲಿ ಕೂಡ
ನನ್ನ ಒಂದು 2 ವರ್ಷಗಳ ಒಂದು ವ್ಯಾಸಂಗದ ಅವಧಿನಲ್ಲಿ ಊಟ ಮಾಡಿದ್ದೀನಿ ನಾನು. ಹಾಗಾಗಿ ನನಗೆ ಸರ್ವಧರ್ಮಗಳ ಬಗ್ಗೆ ನನಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಆಸಕ್ತಿ. ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾಜ ರೀತಿಯಲ್ಲಿ ಬಸವಣ್ಣನ ನಾಡಿದ್ದು, ಬಸವಣ್ಣನ ನಾಡಿನಲ್ಲಿ ಎಲ್ಲರೂ ಕೂಡ ಎಲ್ಲ ಸಮಾಜದವರು ಕೂಡ ಸಮನಾಗಿ ಬದುಕಬೇಕು, ಸಮನಾಗಿ ಹಂಚಿಕೊಳ್ಬೇಕು. ಆಗ ಮಾತ್ರನೇ ಅದಕ್ಕೆ ಅರ್ಥ ಇರುತ್ತೆ. ಬಸವಣ್ಣನ ನಾಡಿನಲ್ಲಿ ಇದು ಬಸವಣ್ಣನ ನೆಲ, ಇದು ನಡೆದಾಡಿದ್ದಾರೆ. ಇಲ್ಲಿ ಮುದೋಳಕ್ಕೆ ಬಂದಿದ್ದಾರೆ ಇಲ್ಲ ಗೊತ್ತಿಲ್ಲ, ನನಗೇನು ಬಂದಿದ್ದಾರಾ? ಯಾಕಂದರೆ ಇದೇ ಜಿಲ್ಲೆನಲ್ಲೇ ಇದೆ ಕೂಡಲ ಸಂಗಮ. ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟಿದ್ರು ಕೂಡ ಕರ್ಮಭೂಮಿ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಅವರು ಬಿಟ್ಟು ಹೋಗಿರ್ತಕ್ಕಂತಹ ಒಂದು ಸಂಪ್ರದಾಯ ಆಗಿರ್ಬೋದು, ಬದುಕನ್ನು ಯಾವ ರೀತಿ ನಡೆಸಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ. ನಾನು ಕೂಡ ನಾವು ಪೊಲೀಸ್ ಅಧಿಕಾರಿಯಾಗಿ ಬಸವಣ್ಣವರ ತತ್ವಗಳನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ. ನನಗೆ ಎಲ್ಲ ಸಮಾಜದವ್ರ ಬಗ್ಗೆ ಭಾಳಷ್ಟು ಒಂದು ಆತ್ಮೀಯ ಒಂದು ಸಂಬಂಧವನ್ನು ನಾನು ಇಟ್ಕೊಳ್ಳಿಕ್ಕೆ ಯಾವಾಗಲೂ ಕೂಡ ಬಯಸ್ತೀನಿ. ನಾನು ಹೈಸ್ಕೂಲ್ ಹುಡುಗರು ಇದ್ದಿದ್ರು ಸ್ವಲ್ಪ ಪರವಾಗಿರಲಿಲ್ಲ, ನಾನು ಹೇಳೋದು ಸ್ವಲ್ಪ ಅವರಿಗೆ ಗಮನಕ್ಕೆ ಹೋಗ್ತಾ ಇತ್ತು. ಬಟ್ ಇನ್ನೊಂದು ಸಾರಿ ನಾನು ಬರ್ತೀನಿ, ಬಂದಾಗ ವಿಶೇಷವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಕೂರಿಸ್ಬಿಟ್ಟು ನಾವು ಮಾತಾಡ್ತೀವಿ. ಯಾರು ಕೂಡ ನಾವು ಬಡತನದಿಂದ ಜೀವನ ಮಾಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಯಾರು ಕೂಡ ಅಂದ್ಕೊಳ್ಬಾರ್ದು. ಮನುಷ್ಯನಿಗೆ ಸಾಧನೆ ಮಾಡಲಿಕ್ಕೆ ಛಲ ಇರಬೇಕು. ಇವತ್ತು ಈ ದೇಶದಲ್ಲಿ ಅತಿ ಉನ್ನತ ಹುದ್ದೆಗೆ ಏರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರೆ, ಯಾರು ಕೂಡ ಶ್ರೀಮಂತರಲ್ಲ. ಈ ದೇಶದ ಪ್ರಧಾನಮಂತ್ರಿ ಇರ್ಬೋದು, ದೇಶದ ರಾಷ್ಟ್ರಪತಿ ಇರ್ಬೋದು, ರಾಜ್ಯವನ್ನು ಆಳಿರ್ತಕ್ಕಂಥ ಮುಖ್ಯಮಂತ್ರಿಗಳಿರ್ಬೋದು, ಅತಿ ಉನ್ನತ ಹುದ್ದೆನಲ್ಲಿರ್ತಕ್ಕಂಥ IAS ಆ್ಯಂಡ್ IPS ಆಫೀಸರ್ಸ್ ಇರ್ಬೋದು, ಅಧಿಕಾರಿ ಸಮೂಹ ಇರ್ಬೋದು, ಆಲ್ಮೋಸ್ಟ್ 90% ಜಾಸ್ತಿ, 90% ಜಾಸ್ತಿ ಎಲ್ಲರೂ ಕೂಡ ಬಡತನ ಅಥವಾ ಸಾಮಾನ್ಯ ವರ್ಗದ ಜನರು ಮಾತ್ರನೇ ಆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಹಾಗಾಗಿ ನಮಗೆ ಯಾವಾಗೂ ಕೂಡ ಒಂದು ಕೆಳಮಟ್ಟದ ಚಿಂತನೆ ಇರಬಾರ್ದು. ನಮಗೆ ಯಾವಾಗಲೂ ಒಂದು ಉನ್ನತ ಮಟ್ಟದ ಚಿಂತನೆಯನ್ನು ಮೈಗೂಡಿಸ್ಕೊಳ್ಬೇಕು. ಇದು ಗುರುಕುಲದ ಆಶ್ರಮ. ಇದು ಇಲ್ಲಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೆಚ್ಚಿರ್ತಕ್ಕಂಥ ಕೆಲಸ ಕಾರ್ಯಗಳು ಶಿಕ್ಷಕರಿಂದ ಆಗುತ್ತೆ. ನಾವು ಸುಸಂಸ್ಕೃತರಾಗಿ ಯಾವ ರೀತಿ ಬದುಕನ್ನು ಕಟ್ಟಿಕೊಳ್ಬೇಕು ಎಂಬುದನ್ನು ಕೂಡ ಕಲಿಸ್ತಾರೆ. ಇಲ್ಲಿ ನಾವೆಲ್ಲರೂ ಕೂಡ ಬಡತನ ರೇಖೆ ಅಥವಾ ಮಧ್ಯಮ ವರ್ಗದವರಾಗಿ ನಾವೆಲ್ಲ ಇಲ್ಲಿ ಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ನಾವು ಮಾಡ್ತಾ ಇರ್ತೀವಿ. ನಮಗೆ ಇಂತಹ ಶಾಲೆಗಳಲ್ಲಿ ಎಲ್ಲ ಸಮಾಜದ ಮಕ್ಕಳು ಕೂಡ ಕಲಿತಾ ಇರ್ತಾರೆ ಇಲ್ಲಿ. ಹಾಗಾಗಿ ಇದು ಸರ್ವಧರ್ಮ ಸಮಾಜವನ್ನು ಎತ್ತಿ ಹಿಡಿತಕ್ಕಂಥ ಒಂದು ಶಾಲೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ಕೂಡ ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡಬೇಕು. ತಂದೆ ತಾಯಿಯರು ಭಾಳಷ್ಟು ಶ್ರಮಪಟ್ಟು ನಮ್ಮ ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗಿರಬೇಕು, ಅವರು ಅತಿ ಎತ್ತರಕ್ಕೆ ಬೆಳಿಬೇಕು. ನನ್ನ ಮಗ IAS ಆಫೀಸರ್ ಆಗಬೇಕು, IPS ಆಗಬೇಕು, KS ಆಫೀಸರ್ ಆಗಬೇಕು, ನನ್ನಂತೆ ಪೊಲೀಸ್ ಅಧಿಕಾರಿ ಆಗಬೇಕು, ಈ ರೀತಿಯ ಕನಸುಗಳನ್ನ ಕಾಣ್ತಾ ಇರ್ತಾರೆ. ಹಾಗಾಗಿ ಭಾಳಷ್ಟು ಒಂದು ಜವಾಬ್ದಾರಿ ವಿದ್ಯಾರ್ಥಿಗಳ ಮೇಲೆ ಇದೆ. ನಾವೆಲ್ಲರೂ ಕೂಡ ಶ್ರಮವಹಿಸಿ ಶಿಕ್ಷಕರು ಏನು ಒಂದು ತಮಗೆ ಕಲಿಸ್ಕೊಡ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕು.
ವಿದ್ಯಾಭ್ಯಾಸದಲ್ಲಿ ಓನ್ಲಿ ಮಾರ್ಕ್ಸ್ ಅಷ್ಟೇ ಒಂದು ಪರಿಗಣನೆ ಅಲ್ಲ, ಒಂದು ಮಾನದಂಡ ಅಲ್ಲ. ನಮ್ಮ ಸಮಾಜದಲ್ಲಿ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ.